ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅತ್ಯಧಿಕವಾದ ಕೃಪೆಯು ಸಮಾಧಾನವು ತಮಗೂ ತಮ್ಮ ಕುಟುಂಬದ ಪ್ರಿಯರೆಲ್ಲರಿಗೂ ಕರ್ತನು ಹೇರಳವಾಗಿ ಅನುಗ್ರಹಿಸಲಿ. ಒದಗಿಸುವ ದೇವರ ಕುರಿತು ನಾವು ಈ ತಿಂಗಳು ಧ್ಯಾನಿಸುತ್ತಿರುವಲ್ಲಿ ಹೃದಯಂಗಮ ಮಾತು ಎನ್ನುವಂತಹ ಈ ವಾಕ್ಯ ಧ್ಯಾನದಲ್ಲಿ ನಾವು ಇದನ್ನ ಧ್ಯಾನಿಸುವಂತ ದೇವರ ವಾಕ್ಯದ ಭಾಗ ಯೋಹಾನನು ಬರೆದ ಸುವಾರ್ತೆ 6ನೇ ಅಧ್ಯಾಯ 35ನೇ ವಚನ. ಯೋಹಾನನು ಬರೆದ ಸುವಾರ್ತೆ 6ನೇ ಅಧ್ಯಾಯ 35ನೇ ವಚನ. ಯೇಸು ಅವರಿಗೆ ಜೀವ ಕೊಡುವ ರೊಟ್ಟಿ ನಾನೇ, ನನ್ನ ಬಳಿಗೆ ಬರುವವನಿಗೆ ಎಂದಿಗೂ ಹಸಿವೆಯಾಗುವುದಿಲ್ಲ, ನನ್ನನ್ನು ನಂಬುವವನಿಗೆ ಎಂದಿಗೂ ನೀರಡಿಕೆ ಆಗುವುದಿಲ್ಲ. ಈ ವಾಕ್ಯಗಳನ್ನ ಗ್ರಹಿಸುವುದಕ್ಕೆ ದೇವರಾತ್ಮ ನಮ್ಮನ್ನು ಬಲಪಡಿಸಲಿ, ಆತ ನಮ್ಮ ಮನೋನೇತ್ರಗಳನ್ನ ಬೆಳಗಿಸಲಿ, ತನ್ನ ಜ್ಞಾನವುಳ್ಳ ಆತ್ಮವನ್ನು ನಮಗೆ ಅನುಗ್ರಹಿಸಲಿ. ನಾವೀಗ ಓದಿದ ದೇವರ ವಾಕ್ಯದ ಭಾಗ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ತಾನೇ ನುಡಿದ ಮಾತು, ತನ್ನ ಕುರಿತು ತಾನು ಹೇಳಿಕೊಂಡ ಮಾತುಗಳಲ್ಲಿ ಒಂದು ಮಾತು. ಇಲ್ಲ, ಆತನು ಹೇಳಿದ್ದಾನೆ, ಜೀವ ಕೊಡುವ ರೊಟ್ಟಿ ನಾನೇ. ಯೇಸು ಕ್ರಿಸ್ತನನ್ನ ನಾವು ಒಂದು ವಿಧದಲ್ಲಿ ನೋಡಿ ಗ್ರಹಿಸೋದಕ್ಕೆ ಸಾಧ್ಯವಿಲ್ಲ. ಆತನ ಕುರಿತು ನಾವು ಗ್ರಹಿಸುವುದಕ್ಕೆ ಆತನು ಅನೇಕ ವಿಧದಲ್ಲಿ ತನ್ನ ಕುರಿತು ಆತನು ನಮಗೆ ಮಾತನಾಡ್ತಾನೆ. ದೇವರು ಪ್ರವಾದಿಗಳ ಮುಖಾಂತರ ಆತನ ಕುರಿತು ಅನೇಕ ಪ್ರಕಟಣೆಗಳನ್ನ ಪ್ರಕಟಿಸ್ತಾನೆ. ದೇವ ಮನುಷ್ಯರು ಅದನ್ನ ಸಾರಿದ್ದಾರೆ, ಅದನ್ನ ದಾಖಲೆಯಾಗಿ ಬರೆದಿಟ್ಟಿದ್ದಾರೆ. ಆತನ ಕುರಿತು ಅನೇಕ ಸಂಗತಿಗಳಿವೆ. ಈ ವಾಕ್ಯ ಭಾಗದಲ್ಲಿ ಆತನ ಕುರಿತು ಹೇಳಲ್ಪಟ್ಟ ವಿಷಯ ರೊಟ್ಟಿ. ಅಷ್ಟು ಮಾತ್ರ ಹೇಳದೆ ಜೀವ ಕೊಡುವ ರೊಟ್ಟಿ. ಹಾಗಾದ್ರೆ ಯೇಸು ನಮಗೆ ಜೀವ ಕೊಡುವ ರೊಟ್ಟಿ. ಇಲ್ಲಿ ನಾವು ಗ್ರಹಿಸಬೇಕಾದ ಒಂದು ವಿಷಯ, ಯೇಸು ಹುಟ್ಟಿದ್ದು ಯಾವ ಸ್ಥಳದಲ್ಲಿ ಅನ್ನುವಂತ ಪ್ರಶ್ನೆ ಕೇಳಿದ್ರೆ ಬಹುತೇಕ ಎಲ್ಲರಿಗೂ ಗೊತ್ತಿರುವಂತ ಮಾಹಿತಿ ಬೆತ್ಲೆಹೇಮ್. ಬೆತ್ಲೆಹೇಮ್ ಎನ್ನುವಂತ ಈ ಇಬ್ರಿಯ ಪದದಲ್ಲಿ ಬೆತ್ ಎಂಬುದಾಗಿ ಹೇಳಿದ್ರೆ ಮನೆ, ಲೆಹೇಮ್ ಎನ್ನುವಾಗ ಅದು ರೊಟ್ಟಿ. ಹಾಗಾದ್ರೆ ಬೆತ್ಲೆಹೇಮ್ ಎಂಬುದನ್ನ ಯಾವ ರೀತಿ ಒಂದೇ ಮಾತಿನಲ್ಲಿ ಕರಿಬಹುದು ಎಂಬುದಾಗಿ ಹೇಳಿದ್ರೆ ರೊಟ್ಟಿಯ ಮನೆ. ಹಾಗಾದ್ರೆ ರೊಟ್ಟಿಯ ಮನೆ ಎನ್ನುವಂತ ಈ ಸಣ್ಣ ಕುಗ್ರಾಮದಲ್ಲಿ ದೇವರು ನಮಗೆ ಏನನ್ನ ಒದಗಿಸಿದ, ಆತನು ಪರಲೋಕದಿಂದ ಕಳಿಸಿಕೊಟ್ಟ ತನ್ನ ಮಗನು, ಅಥವಾ ಪರಲೋಕದಿಂದ ಆತನು ಕಳಿಸಿಕೊಟ್ಟ ರೊಟ್ಟಿ, ಪರಲೋಕದಿಂದ ಆತನು ಕಳಿಸಿಕೊಟ್ಟ ಜೀವದ ರೊಟ್ಟಿ ನಮಗೆ ದೊರೆಯಿತು. ಈಗ ಯೇಸು ಕ್ರಿಸ್ತನು ಜನರ ಮುಂದೆ ನಿಂತು, ಲೋಕದ ಎದುರು ನಿಂತು ಆತನಿಗೆ ಅದನ್ನ ಸ್ಪಷ್ಟೀಕರಿಸ್ತಾ ಆತನು ಹೇಳ್ತಿದ್ದಾನೆ, ಜೀವ ಕೊಡುವ ರೊಟ್ಟಿ ನಾನೇ. ಅದ್ಭುತವಾದ ವಿಷಯ. ಕರ್ತನಾದ ಯೇಸು ಕ್ರಿಸ್ತನು ತಾನು ಹಿಡುಕೊಡಲ್ಪಡುವಂತ ಹಿಂದಿನ ರಾತ್ರಿ ಪಸ್ಕದ ಹಬ್ಬದ ಆ ಸಂಜೆ ಆತನು ಊಟವಾದ ಮೇಲೆ ರೊಟ್ಟಿಯನ್ನು ತೆಗೆದುಕೊಂಡು ಮುರಿದು ಶಿಷ್ಯರಿಗೆ ಕೊಡ್ತಾ, ತಕ್ಕೊಂಡು ತಿನ್ರಿ, ಇದು ನನ್ನ ದೇಹ. ಹಾಗಾದ್ರೆ ಆತನು ತನ್ನನ್ನೇ ನಮಗೆ ಕೊಟ್ಟಿದ್ದ, ತನ್ನನ್ನೇ ನಮಗೆ ಪ್ರಸಾದವನ್ನಾಗಿ ಕೊಟ್ಟಿದ್ದ. ಆತನ ಸಂಪೂರ್ಣತೆಯಲ್ಲಿ ನಾವು ಆತನನ್ನ ಭಾಗಭಾಗವಾಗಿ ಸೇವಿಸುವಂತ ಅವಕಾಶ ನಮ್ಮೆಲ್ಲರಿಗೂ ಆತನು ಕೊಟ್ಟಿದ್ದ. ತಕೊಂಡು ತಿನ್ರಿ ಎನ್ನುವಾಗ ಇದರಲ್ಲಿ ಒಂದು ಸೊಬಗಿದೆ. ಏನದು? ಎಲ್ಲಿ ಸಮಾಧಾನ ಸಂತೋಷವಿರ್ತದೋ ಅಲ್ಲಿ ಔತಣವಿರ್ತದೆ. ಹಾಗಾದ್ರೆ ಯೇಸು ಕ್ರಿಸ್ತನು ತಕ್ಕೊಂಡು ತಿನ್ರಿ ಎನ್ನುವಾಗ ಅದರ ಅರ್ಥ, ನಾನು ನಿಮ್ಮೊಂದಿಗೆ ಸಮಾಧಾನ ಸ್ಥಿತಿಯಲ್ಲಿದ್ದೇನೆ. ಅಂದ್ರೆ ದೇವರು ಹೇಳ್ತಿರೋ ಮಾತು, ನಾನು ನಿಮ್ಮೊಂದಿಗೆ ಸಮಾಧಾನ ಸ್ಥಿತಿಯಲ್ಲಿದ್ದೇನೆ, ಅಥವಾ ನಾನು ನಿಮ್ಮಲ್ಲಿ ಹರ್ಷಿಸ್ತಾ ಇದ್ದೇನೆ, ಸಂತೋಷದಿಂದಿದ್ದೇನೆ, ಅಥವಾ ನಾನು ನಿಮ್ಮನ್ನ ಪ್ರಸನ್ನ ಮುಖದಿಂದ ನೋಡ್ತಿದ್ದೇನೆ. ಯಾವ ದೇವರು ನಮ್ಮ ಪಾಪಗಳಿಗಾಗಿ ನಮ್ಮನ್ನ ದಂಡಿಸಲು ಶಕ್ತನೋ, ನಮ್ಮನ್ನ ಶಿಕ್ಷಿಸಲು ಅರ್ಹನೋ, ಆತ ನಮ್ಮನ್ನ ಶಿಕ್ಷಿಸದೆ, ದಂಡಿಸದೆ, ನಮ್ಮ ಮೇಲೆ ತನ್ನ ಕೋಪವನ್ನ ಪ್ರದರ್ಶಿಸದೆ ಆತನು ಮಾಡ್ತಿರುವಂತ ಶ್ರೇಷ್ಠವಾದ ಕಾರ್ಯ, ಆತನು ನಮ್ಮನ್ನ ಕ್ಷಮಿಸಿ ತನ್ನ ರಕ್ತದಿಂದ ನಮ್ಮನ್ನ ಶುದ್ಧೀಕರಿಸಿ
ನಮ್ಮೊಂದಿಗೆ ಸಮಾಧಾನದ ಒಪ್ಪಂದಕ್ಕೆ, ಅಥವಾ ಪ್ರವಾದಿಗಳ ಮಾತಿನಲ್ಲಿ ಅಥವಾ ದೇವರು ತಿಳಿಪಡಿಸಿದ ಮಾತಿನಲ್ಲಿ ಹೇಳುವುದಾದ್ರೆ ಶಾಶ್ವತ ಸಮಾಧಾನ ಎನ್ನುವಂತ ಒಡಂಬಡಿಕೆಯೊಳಗೆ ಆತ ನಮ್ಮನ್ನ ಸೆಳೆಕೊಳ್ತಿದ್ದಾನೆ. ಹಾಗಾಗಿ ಆತನು ಹೇಳ್ತಿದ್ದಾನೆ, ನನ್ನನ್ನು ತಕ್ಕೊಂಡು ತಿಂದು, ಅದರರ್ಥ ನನ್ನ ಅಂಶ ನಿಮ್ಮೊಳಗಿರಲಿ, ನನ್ನ ಜೀವಾಂಶ ನಿಮ್ಮೊಳಗಿರಲಿ. ಹಾಗಾಗಿ ಯೋಹಾನ ಈತನ ಕುರಿತು ಬರೆಯುವಾಗೆಲ್ಲ ಯೇಸುವನ್ನ ನಿತ್ಯ ಜೀವ ನಿತ್ಯ ಜೀವ ನಿತ್ಯ ಜೀವ ಎಂಬುದಾಗಿ ಪ್ರಕಟಿಸ್ತಲೇ ಬರ್ತಾನೆ. ತನ್ನ ಪತ್ರಿಕೆಯಲ್ಲಿ ಹೇಳ್ತಾನೆ, ಪ್ರತ್ಯಕ್ಷವಾದದ್ದು ನಿತ್ಯ ಜೀವ ಎಂಬುದಾಗಿ ಹೇಳ್ತಾನೆ. ಜೀವ ಪ್ರತ್ಯಕ್ಷವಾಯಿತು ಎಂಬುದಾಗಿ ಹೇಳುವಂತ ಮಾತೇ ನಮಗೆ ಆಶ್ಚರ್ಯ, ಆದ್ರೆ ಪ್ರತ್ಯಕ್ಷವಾದದ್ದು ದೇವರ ನಿತ್ಯ ಜೀವ ಎಂಬುದಾಗಿ ಹೇಳ್ತಾನೆ. ಹಾಗಾದ್ರೆ ರೊಟ್ಟಿಯನ್ನು ತಕ್ಕೊಂಡು ತಿನ್ರಿ. ಇಲ್ಲಿ ಯೇಸು ಕ್ರಿಸ್ತನು ಹೇಳ್ತಿದ್ದ, ಜೀವ ಕೊಡುವ ರೊಟ್ಟಿ ನಾನೇ, ನನ್ನ ಬಳಿಗೆ ಬರುವವನಿಗೆ ಎಂದಿಗೂ ಹಸಿವೆ ಆಗುದಿಲ್ಲ. ಏನಿದ್ರ ಅರ್ಥ? ಹಸಿವೆ ಆಗುದಿಲ್ಲ ಎಂಬುದಾಗಿ ಹೇಳುವಾಗ ಏನ್ ಹೇಳ್ತಿದ್ದ? ಹಾಗಾದ್ರೆ ಯೇಸುವನ್ನ ಸೇವಿಸಿದ ಮೇಲೆ ನಾವು ಪರಿಪೂರ್ಣ ಸಂತೃಪ್ತ ಆಗ್ತೇವೆ. ಹೇಗೆ ಹೇಳ್ಬೋದು? ಒಂದು ವೇಳೆ ಒಂದು ಮಗು ತಾಯಿಯಿಂದ ಅದು ದೂರವಾಗಿತ್ತು, ಆ ಊರಿನ ಅನೇಕ ತಾಯಂದ್ರು ಈ ಮಗುವಿನ ತಾಯಿಯಂತೆಯೇ ಸೀರೆಯನ್ನ ಕಟ್ಟಿಕೊಂಡು ಅಥವಾ ವಸ್ತ್ರವನ್ನ ಹಾಕಿಕೊಂಡು ಈ ತಾಯಿಯಂತೆ ಮಾತನಾಡಿ, ತಾಯಿಯಂತೆ ಮುದ್ದಿಸಿ ಅದನ್ನ ಸಮಾಧಾನ ಪಡಿಸಲಿಕ್ಕೆ ಪ್ರಯಾಸ ಪಟ್ರೆ, ಆ ಮಗು ಒಬ್ಬೊಬ್ಬರನ್ನು ನೋಡುವಾಗ ತಾಯಿಯೆಂದು ಭಾವಿಸಿ ನಂತರದಲ್ಲಿ ಅದು ತಾಯಿಯಲ್ಲ ಎಂಬುದಾಗಿ ಅದು ತನ್ನ ತಾಯಿಗಾಗಿ ತವಕಿಸುವಂತೆ, ಹಂಬಲಿಸುವಂತೆ. ಹಾಗಾದ್ರೆ ಈ ಲೋಕದಲ್ಲಿ ನಾವು ದೇವರ ಹುಡುಕಾಟದಲ್ಲಿ, ದೇವರ ತವಕದಲ್ಲಿ, ದೇವರಿಗಾಗಿ ಹಂಬಲಿಸ್ತಾ ಅನೇಕ ವಿಧದಲ್ಲಿ ಇಲ್ಲಿಯೇ ನಮಗೆ ಪರಿಹಾರವೋ, ಇಲ್ಲಿಯೇ ನಮಗೆ ಪರಿಹಾರವೋ, ಇಲ್ಲಿಯೇ ನಮಗೆ ಸಮಾಧಾನವೋ ಎಂಬುದಾಗಿ ಹುಡುಕುತ್ತಾ ಹೋಗ್ತಿರ್ಬೇಕಾದ್ರೆ ನಮ್ಮ ಮನಸ್ಸು ನಿಜವಾಗ್ಲೂ ಸಮಾಧಾನ ಸ್ಥಿತಿ ತಲುಪುವಂಥದ್ದು, ನಮ್ಮ ಮನಸ್ಸಿನ ದೀರ್ಘಕಾಲದ ಹಂಬಲಿಕೆಗೆ ನಿಜವಾದ ಉತ್ತರ ದೊರಕುವಂಥದ್ದು ನಾವು ಜೀವದ ರೊಟ್ಟಿಯಾದ ಯೇಸು ಕ್ರಿಸ್ತನನ್ನು ಕಂಡುಕೊಂಡಾಗಲೇ. ಹಾಗಾಗಿ ಯೇಸು ಕ್ರಿಸ್ತನ ಒಂದು ಮಾತು ಹೇಳ್ತಾರೆ, ಅದ್ಭುತವಾಗಿ ಹೇಳ್ತಾರೆ. ಯೋಹಾನ 6:51 ಪರಲೋಕದಿಂದ ಇಳಿದು ಬರುವ ಜೀವದ ರೊಟ್ಟಿ ನಾನೇ. ಇದೆಲ್ಲಿಂದಲೂ ಸಿಕ್ಕಿದ್ದಲ್ಲ, ಪರಲೋಕದಿಂದ. ಈ ರೊಟ್ಟಿನ ಯಾವನಾದ್ರೂ ತಿಂದರೆ ಅವನು ಸದಾಕಾಲ ಬದುಕೋನು, ಅವನು ನಿತ್ಯ ಜೀವಿಯಾಗಿರೋನು. ದೇವರ ಜೀವದಾಂಶ ಒಳಗೆ ಬಂದಾಯ್ತು, ಯೇಸು ಕ್ರಿಸ್ತನೇ ಒಳಗೆ ಬಂದಾಯ್ತು, ದೇವರೇ ಒಳಗೆ ಬಂದಾಯ್ತು. ಹಾಗಾಗಿ ಆತನನ್ನು ನಾವು ಸೇವಿಸ್ಲಿಕ್ಕಾಗುವಂತೆ ಆತನು ಜೀವದ ರೊಟ್ಟಿ ಎಂಬುದಾಗಿ ತನ್ನನ್ನು ಕರಕೊಂಡಿದ್ದಾನೆ. ಸದಾಕಾಲ ಬದುಕೋದು. ಮತ್ತು ನಾನು ಕೊಡುವ ರೊಟ್ಟಿ ನನ್ನ ಮಾಂಸವೇ. ಈಗ ಆತನು ತನ್ನ ದೇಹವನ್ನೇ ನಮಗೆ ಕೊಟ್ಟೆ ಎಂಬುದಾಗಿ, ತನ್ನ ದೇಹವನ್ನೇ ನಮಗೆ ಅರ್ಪಿಸಿದ ಎಂಬುದಾಗಿ ಆತನು ಹೇಳ್ತಿದ್ದ. ನಂತರದಲ್ಲಿ ಆತನು ಹೇಳ್ತಾನೆ, ಅದನ್ನು ಲೋಕದ ಜೀವಕ್ಕೋಸ್ಕರ ಕೊಡುವೆನು. ಬೇರೆ ಲೋಕದಲ್ಲಿ ಎಲ್ಲಿ ನೋಡಿದ್ರು ಮರಣ ಆವರಿಸಿದೆಯಲ್ಲ, ಎಲ್ಲಿ ನೋಡಿದ್ರು ಮರಣ ಆವರಿಸಿದೆಯಲ್ಲ. ಜೀವಕ್ಕಾಗಿ ಔಷಧಿಗಳನ್ನ ಕಂಡುಹಿಡಿದಿದ್ದಾರೆ, ಆದ್ರೆ ಔಷಧಿ ಸೇವಿಸಿ ಸತ್ತವರು ಎಷ್ಟು ಮಂದಿ? ಮನುಷ್ಯನ ಅನುಕೂಲತೆಗಾಗಿ ಎಷ್ಟೋ ಜ್ಞಾನಗಳಿದೆ, ಆ ತಂತ್ರಜ್ಞಾನಗಳಿಂದ ಪ್ರಾಣ ಕಳ್ಕೊಂಡವರು ಎಷ್ಟು ಮಂದಿ? ಈ ಲೋಕದ ನಾನಾ ಪರಿಸ್ಥಿತಿಗಳಲ್ಲಿ ಮನುಷ್ಯನಿಗೆ ಕಾಡುವಂಥದ್ದು ಮರಣ ಭಯ. ಹಾಗಾದ್ರೆ ಇಂಥವರಿಗೆ ದೊಡ್ಡ ಆಧರಣೆ, ದೊಡ್ಡ ಸಮಾಧಾನ ವಾಕ್ಯ ಹೇಳ್ತದೆ. ಯೇಸು ಹೇಳ್ತಾನೆ, ಅದನ್ನು ಲೋಕದ ಜೀವಕ್ಕೋಸ್ಕರ ಕೊಡಬೇಕು. ಲೋಕದಲ್ಲಿರುವ ಮನುಷ್ಯರಾದ ನಾವು ದೇವರ ಜೀವ ಕಂಡುಕೊಳ್ಳುವಂತೆ, ನಿತ್ಯ ಜೀವ ಕಂಡುಕೊಳ್ಳುವಂತೆ ಯೇಸು ಆತನು ನಮಗೆ ಸಿಕ್ಕಿದ್ದಾನೆ. ಹಾಗಾಗಿ ಆತನು ಹೇಳ್ತಾನೆ 35 ನನ್ನ ಬಳಿಗೆ ಬರುವವನಿಗೆ ಎಂದಿಗೂ ಹಸಿವೆ ಆಗುವುದು. ಆತನನ್ನ ಸೇರಿಕೊಂಡ್ರೆ ನಮಗಿನ್ನೂ ಬೇರೆ ಯಾವುದರ ಅವಶ್ಯಕತೆ ಇದೆ ಎಂಬುದಾಗಿ ಅನಿಸೋದಿಲ್ಲ. ನಮಗೆ ಸರಿಯಾದ ದೇವರು ಸಿಕ್ಕಿದ್ದಾನೆ, ಸರಿಯಾದ ರಕ್ಷಕನು ಸಿಕ್ಕಿದ್ದಾನೆ. ಮತ್ತು ಆತನ ಮುಂದೆ ಹೇಳ್ತಾನೆ, ನನ್ನ ನಂಬುವವನಿಗೆ ಎಂದಿಗೂ ನೀರಡಿಕೆ ಆಗುವುದಿಲ್ಲ. ಕಾರಣ ಯೇಸು ಕ್ರಿಸ್ತನ ಹೆಸರಲ್ಲಿ ಯಾರಾದ್ರೂ ನಂಬಿಕೆ ಇಟ್ಟರೆ ತಂದೆಯಾದ ದೇವರು ಅವನ ಮೇಲೆ ಪವಿತ್ರಾತ್ಮನನ್ನು ಸುರಿಸುವುದರಿಂದ ದೇವರ ಮಹಿಮೆ ಅವನಲ್ಲಿ ನೆಲೆಸ್ತದೆ, ದೇವರ ಜೀವ ಅವನಲ್ಲಿ ನೆಲೆಸ್ತದೆ. ಆ ಮನುಷ್ಯನ ಪವಿತ್ರಾತ್ಮನಿಂದ ದೇವರ ಐಕ್ಯತೆಗೆ ಒಳಗಾಗ್ತಾನೆ. ಅವನಿಗಿನ್ನು ನೀರಡಿಕೆ ಅಂತ ಒಂದು ತವಕವೇ ಅವನಿಗೆ ಕಾಡುವುದಿಲ್ಲ. ಹಾಗಾಗಿ ನೀವು ನನ್ನನ್ನು ಸೇವಿಸಿ ಪವಿತ್ರಾತ್ಮನನ್ನ ಪಡ್ಕೊಳ್ರೆ ಎನ್ನುವುದೇ ಇಲ್ಲಿಯ ಮುಖ್ಯ ಅರ್ಥವಾಗ್ತದೆ. ಇದರ ತಾತ್ಪರ್ಯ ಅದುವೇ ಆಗ್ತದೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಮಗೆ ಜೀವವಾಗಿರುವ ಪರಲೋಕದಿಂದ ಇಳಿದು ಬಂದ ಜೀವದ ರೊಟ್ಟಿ, ಜೀವ ಕೊಡುವ ರೊಟ್ಟಿ, ನಿತ್ಯ ಜೀವ, ಪವಿತ್ರಾತ್ಮನ ದಾನ, ದೇವರ ಮಹಿಮೆ
ಆಗಿರುವಂತ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದೇವರು ನಮ್ಮ ಮುಂದೆ ಇಟ್ಟಿರುವಲ್ಲಿ ಆತನನ್ನ ಸನ್ಮಾನಿಸಿ ಆತನನ್ನ ನಾವು ಸೇವಿಸೋಣ, ಆತನಿಗೆ ನಮ್ಮ ಜೀವಿತವನ್ನ ಒಪ್ಪಿಸಿಕೊಡೋಣ, ಪ್ರಾರ್ಥನೆ ಮಾಡೋಣ. ಪರಲೋಕ ತಂದೆ, ನೀ ನಮಗೆ ನಿನ್ನ ಪ್ರಿಯ ಮಗನಾದ ಯೇಸು ಕ್ರಿಸ್ತನನ್ನ ಪರಲೋಕದಿಂದ ಇಳಿದು ಬಂದ ರೊಟ್ಟಿಯಾಗಿ, ಜೀವದ ರೊಟ್ಟಿಯಾಗಿ ಕೊಟ್ಟದಕ್ಕಾಗಿ ಸ್ತೋತ್ರ. ಜೀವದ ರೊಟ್ಟಿಯಾದ ಯೇಸುವೆ, ಲೋಕಕ್ಕೆ ಜೀವ ಕೊಡುವುದಕ್ಕಾಗಿ ಈ ಲೋಕಕ್ಕೆ ಬಂದ ಪರಲೋಕದ ರೊಟ್ಟಿಯೇ, ಜೀವದ ರೊಟ್ಟಿಯೇ ಅಪ್ಪ, ನೀನು ನಮ್ಮ ಮುಂದೆ ಬಂದು ಹೇಳಿದಿ, ಜೀವ ಕೊಡುವ ರೊಟ್ಟಿ ನಾನೇ ಕರ್ತನ, ನಾನೇನು ಅಂತ ಮಾತಿನಲ್ಲಿ ನೀನೆಷ್ಟು ದೃಢವಾಗಿ ಅದನ್ನು ಹೇಳಿದ್ಯಪ್ಪ. ನಿನ್ನ ಹೊರತು ಜೀವ ನಮಗೆ ಮತ್ತೊಂದು ಕಡೆ ಇಲ್ಲ ಎಂಬುದಾಗಿದ್ದರಿಂದ ಸ್ಪಷ್ಟವಾಗಿ ಅರ್ಥವಾಗುವಂತೆ ನೀನು ಜೀವ ಕೊಡುವ ರೊಟ್ಟಿ ನಾನೇ ಎಂಬುದಾಗಿ ಹೇಳಿದ್ದಕ್ಕಾಗಿ ಸ್ತೋತ್ರ. ಕರ್ತನೆ, ನಿನ್ನ ಬಳಿಗೆ ಬರುವವನಿಗೆ ಎಂದಿಗೂ ಹಸಿವೆ ಆಗುವುದಿಲ್ಲ ಎಂಬುದಾಗಿ ಹೇಳಿದ್ದಿ. ಹಾಗಾದ್ರೆ ಕರ್ತನೆ, ನಿನ್ನ ಬಳಿಗೆ ಬಂದವನಿಗೆ ಆ ಮಟ್ಟದ ಸಂತೃಪ್ತಿ ನಮಗೆ ದೊರಕುತ್ತದೆ. ಮತ್ತು ಕರ್ತನೆ, ನಿನ್ನ ವಾಕ್ಯದಲ್ಲಿ ಹೇಳಿದ್ದಿ, ನಿನ್ನ ನಂಬುವವನಿಗೆ ನೀರಡಿಕೆ ಆಗುವುದಿಲ್ಲ. ಕಾರಣ ನಿನ್ನಲ್ಲಿ ನಂಬಿಕೆ ಇಟ್ಟದ್ರಿಂದ ನೀನು ನಿನ್ನ ಪವಿತ್ರಾತ್ಮ ದಾನವನ್ನು ನಮಗೆ ಕೊಟ್ಟಿದ್ದೆ ಅಪ್ಪ. ಪವಿತ್ರಾತ್ಮ ನೀನು ದೇವರ ಮಹಿಮೆಯಾಗಿ ನಮ್ಮ ಮೇಲೆ ನೆಲೆಸುವುದಕ್ಕಾಗಿ, ನಮ್ಮೊಳಗೆ ನೆಲೆಸುವುದಕ್ಕಾಗಿ ಸ್ತೋತ್ರ. ದೇವರ ಜೀವವಾಗಿ, ನಿತ್ಯ ಜೀವವಾಗಿ ನಮ್ಮೊಳಗಿರುವುದಕ್ಕಾಗಿ ನಿನಗೆ ಸ್ತೋತ್ರ. ನಿನಗೆ ನಾವು ಮಹಿಮೆ ಸಲ್ಲಿಸ್ತೇವೆ ಕರ್ತನೆ. ಈ ವಿಧದ ಸಂತೃಪ್ತಿ, ಈ ವಿಧದ ಮಹಿಮೆ, ಈ ವಿಧದ ನಿತ್ಯ ಜೀವ ದೊರಕುವಂತೆ ಅಪ್ಪ ತಂದೆ, ನಿನ್ನ ಪ್ರಿಯ ಮಗನಾದ ಯೇಸು ಕ್ರಿಸ್ತನನ್ನ, ಜೀವದ ರೊಟ್ಟಿಯಾದ ಯೇಸು ಕ್ರಿಸ್ತನನ್ನ ಸನ್ಮಾನಿಸಿ ಸೇವಿಸ್ತೇವೆ. ಇದರಿಂದ ದೊರಕುವಂತ ಸಕಲ ಮೇಲುಗಳು ನಮಗುಂಟಾಗಲಿ. ಒದಗಿಸುವ ದೇವರೇ, ನಿನ್ನ ಪ್ರಿಯ ಮಗನನ್ನೇ ನಮಗೆ ನಿತ್ಯ ಜೀವ ಕೊಡುವಂತ, ಜೀವದ ರೊಟ್ಟಿಯಾಗಿ ಪವಿತ್ರಾತ್ಮ ಕೊಡುವಂತ, ಸಿಕ್ಕುವಂತ, ದೊರೆಯುವಂತ ಜೀವದ ರೊಟ್ಟಿಯಾಗಿ ಕೊಟ್ಟದಕ್ಕಾಗಿ ನಿನಗೆ ಸ್ತೋತ್ರ ಹೇಳ್ತಾ, ಕರ್ತನಾದ ಯೇಸು ಕ್ರಿಸ್ತನ ಹೆಸರಲ್ಲಿ ನಿನ್ನನ್ನು ಮಹಿಮೆ ಸಲ್ಲಿಸಿ ಬೇಡಿದ್ದೇವೆ ನಮ್ಮ ತಂದೆ. ಆಮೇಲೆ ಕರ್ತನ ನಿಮ್ಮನ್ನು ಆಶೀರ್ವದಿಸಲಿ. ವಂದನೆ.